ಸಾಧಾರಣ ಕಾಲದ 11ನೆಯ ಸೋಮವಾರ. ಅರಸರುಗಳ ಮೊದಲನೇ ಗ್ರಂಥದಿಂದ ವಾಚನ. ಜೆಸ್ರೇಲಿನಲ್ಲಿ ಸಮಾರ್ಯದ ಅರಸ ಅಹಾಬನ ಅರಮನೆಯ ಹತ್ತಿರ ಜೆಸ್ರಿಯನವನಾದ ನಾಬೋತನೆಂಬ ವ್ಯಕ್ತಿಗೆ ಒಂದು ದ್ರಾಕ್ಷಿ ತೋಟವಿತ್ತು. ಅಹಾಬನು ಆ ನಾಬೋತನಿಗೆ, ನಿನ್ನ ದ್ರಾಕ್ಷಿ ತೋಟವನ್ನು ನನಗೆ ಕೊಡು, ಅದು ನನ್ನ ಅರಮನೆಯ ಹತ್ತಿರವಿರುವುದರಿಂದ ಅದನ್ನು ಕಾಯಿ ಪಲ್ಯದ ತೋಟವನ್ನಾಗಿ ಮಾಡಿಕೊಳ್ಳುತ್ತೇನೆ. ಅದಕ್ಕೆ ಬದಲಾಗಿ ನಿನಗೆ ಅದಕ್ಕಿಂತ ಉತ್ತಮವಾದ ತೋಟವನ್ನು ಕೊಡುತ್ತೇನೆ. ಅದು ಬೇಡವಾದರೆ ಕ್ರಯವನ್ನು ಕೊಡುತ್ತೇನೆ ಎಂದು ಹೇಳಿದನು. ಅದಕ್ಕೆ ನಾಬೋತನು, ಪಿತ್ರಾರ್ಜಿತ ಸ್ವತ್ತನ್ನು ನಿಮಗೆ ಮಾರದಂತೆ ಸರ್ವೇಶ್ವರ ನನ್ನನ್ನು ತಡೆಯಲಿ ಎಂದು ಉತ್ತರ ಕೊಟ್ಟನು. ಪಿತ್ರಾರ್ಜಿತ ಸ್ವತ್ತನ್ನು ನಿನಗೆ ಕೊಡುವುದಿಲ್ಲವೆಂದು ನಾಬೋತನು ಹೇಳಿದ್ದರಿಂದ ಅಹಾಬನು ಸಿಟ್ಟುಗೊಂಡನು. ಗಂಟು ಮೋರೆ ಮಾಡಿಕೊಂಡು ಮನೆಗೆ ಹೋಗಿ ಊಟ ಮಾಡಲೊಲ್ಲದೆ ಮಂಚದ ಮೇಲೆ ಮಲಗಿ ಗೋಡೆಯ ಕಡೆಗೆ ಮುಖ ತಿರುಗಿಸಿಕೊಂಡನು. ಆಗ ಅವನ ಹೆಂಡತಿ ಈಜೆಬೆಲಳು ಅವನ ಬಳಿಗೆ ಬಂದು, ನೀವೇಕೆ ಊಟ ಮಾಡುವುದಿಲ್ಲ? ನಿಮಗೆ ಯಾವ ಚಿಂತೆ ಎಂದು ಕೇಳಿದಳು. ಅವನು, ನಾನು ಜೆಸ್ರಿಯನವನಾದ ನಾಬೋತನಿಗೆ, ನಿನ್ನ ದ್ರಾಕ್ಷಿ ತೋಟವನ್ನು ನನಗೆ ಮಾರಿಬಿಡು, ಹಣ ಬೇಡವಾದರೆ ನಿನಗೆ ಬೇರೊಂದು ದ್ರಾಕ್ಷಿ ತೋಟವನ್ನು ಕೊಡುತ್ತೇನೆ ಎಂದು ಹೇಳಿದೆ. ಆದರೆ ಅವನು ಕೊಡುವುದಿಲ್ಲ ಎಂದು ಬಿಟ್ಟ ಎಂದು ಉತ್ತರ ಕೊಟ್ಟನು. ಆಗ ಅವನ ಹೆಂಡತಿ ಈಜೆಬೆಲಳು, ಇಸ್ರಾಯೇಲರ ಅರಸರಾದ ನೀವು ಹೀಗೆ ವರ್ತಿಸುವುದೇ? ಎದ್ದು ಊಟ ಮಾಡಿ ಸಂತೋಷದಿಂದಿರಿ. ನಾನು ನಿಮಗೆ ಜೆಸ್ರಿಯನವನಾದ ನಾಬೋತನ ದ್ರಾಕ್ಷಿ ತೋಟವನ್ನು ಕೊಡುತ್ತೇನೆ ಎಂದು ನುಡಿದಳು. ಅಂತೆಯೇ ಅಹಾಬನ ಹೆಸರಿನಲ್ಲಿ ಒಂದು ಪತ್ರವನ್ನು ಬರೆದು ಅದಕ್ಕೆ ಅವನ ಮುದ್ರೆ ಹಾಕಿ ಅದನ್ನು ನಾಬೋತನ ಊರಿನಲ್ಲಿದ್ದ ಎಲ್ಲ ಪ್ರಧಾನ ಪುರುಷರಿಗೂ ಹಿರಿಯರಿಗೂ ಕಳುಹಿಸಿದಳು. ಅದರಲ್ಲಿ ಎಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿರಿ. ನಾಬೋತನನ್ನು ನೆರೆದ ಸಭೆಯ ಮುಂದೆ ನಿಲ್ಲಿಸಿರಿ. ಅವನು ದೇವರನ್ನು ಅರಸನನ್ನು ಶಪಿಸಿದವನು ಎಂಬುದಾಗಿ ಇಬ್ಬರು ದುಷ್ಟ ಮನುಷ್ಯರಿಂದ ಅವನಿಗೆ ವಿರೋಧವಾಗಿ ಸಾಕ್ಷಿ ಹೇಳಿಸಿರಿ. ಅವನನ್ನು ಹೊರಗೆ ಒಯ್ದು ಕಲ್ಲೆಸೆದು ಕೊಲ್ಲಿರಿ ಎಂದು ಬರೆದಿದ್ದಳು. ಅವನ ಊರಿನ ಹಿರಿಯರು ಪ್ರಧಾನ ಪುರುಷರು ಈಜೆಬೆಲಳು ಕಳುಹಿಸಿದ ಪತ್ರದಲ್ಲಿ ಬರೆದಿದ್ದಂತೆ ಮಾಡಿದರು. ಉಪವಾಸವನ್ನು ಪ್ರಕಟಿಸಿದರು. ನೆರೆದ ಸಭೆಯ ಮುಂದೆ ನಾಬೋತನನ್ನು ನಿಲ್ಲಿಸಿದರು. ತರುವಾಯ ಇಬ್ಬರು ದುಷ್ಟರು ಬಂದು ಅವನ ಮುಂದೆ ಕುಳಿತರು. ಇವನು ದೇವರನ್ನು ಅರಸನನ್ನು ಶಪಿಸಿದಾನೆಂಬುದಾಗಿ ಜನರ ಎದುರಿನಲ್ಲೇ ಅವನಿಗೆ ವಿರುದ್ಧ ಸಾಕ್ಷಿ ಹೇಳಿದರು. ಜನರು ಅವನನ್ನು ಊರಿನ ಹೊರಗೆ ಒಯ್ದು ಕಲ್ಲೆಸೆದು ಕೊಂದರು. ನಾಬೋತನು ಕಲ್ಲೆಸೆತದಿಂದ ಸತ್ತ ಸಮಾಚಾರವನ್ನು ಆ ಹಿರಿಯರು ಈಜೆಬೆಲಳಿಗೆ ಮುಟ್ಟಿಸಿದರು. ಆಕೆ ಇದನ್ನು ಕೇಳಿ ಅಹಾಬನಿಗೆ, ನೀವು ಹೋಗಿ ನಾಬೋತನು ಮಾರುವುದಿಲ್ಲವೆಂದು ಹೇಳಿದ ದ್ರಾಕ್ಷಿ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳಿ, ಅವನು ಜೀವದಿಂದಿಲ್ಲ ಸತ್ತನು ಎಂದು ಹೇಳಿದಳು. ಜೆಸ್ರೇಲಿನವನಾದ ನಾಬೋತನ ಮರಣವಾರ್ತೆಯನ್ನು ಅಹಾಬನು ಕೇಳಿ ದ್ರಾಕ್ಷಿ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಕಿವಿಗೊಡು ಪ್ರಭು ಎನ್ನ ನುಡಿಗೆ. ಕಿವಿಗೊಡು ಪ್ರಭು ಎನ್ನ ನುಡಿಗೆ, ಬಗೆಗೂಡು ಎನ್ನ ಆತ್ಮದ ಮೊರೆಗೆ. ಎನ್ನರಸನೇ ದೇವನೇ, ಮಾಡುವೆ ನಿನಗೆ ಪ್ರಾರ್ಥನೆ, ನೀ ಆಲಿಸೆನ್ನ ಯಾಚನೆ. ಶ್ಲೋಕ. ಕಿವಿಗೊಡು ಪ್ರಭು ಎನ್ನ ನುಡಿಗೆ. ದುಷ್ಟತನಕ್ಕೆ ದೇವ ನಿನಗಿಲ್ಲ ಒಲವು, ಕೆಟ್ಟತನಕ್ಕೆ ನಿನ್ನ ಬಳಿಯಿಲ್ಲ ನಿಲುವು. ನಿಲ್ಲಲಾರರು ನಿನ್ನ ಮುಂದೆ ಗರ್ಭಿಗಳು, ನಿನಗೆ ವೈರಿಗಳಾಗುವರು ಅಧರ್ಮಿಗಳು. ಶ್ಲೋಕ. ಕಿವಿಗೊಡು ಪ್ರಭು ಎನ್ನ ನುಡಿಗೆ. ಹುಸಿ ನುಡಿಯುವವರನ್ನು ಪ್ರಭು ನೀ ನಾಶ ಮಾಡುವೆ, ಹಿಂಸಕರನ್ನು ವಂಚಕರನ್ನು ನೀ ಹೇಸಿ ಬಿಡುವೆ. ಶ್ಲೋಕ. ಕಿವಿಗೊಡು ಪ್ರಭು ಎನ್ನ ನುಡಿಗೆ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯವನ್ನು ಕೇಳಿ ಅದನ್ನು ಸದ್ಗುಣಶೀಲ ಹಾಗೂ ಸಾತ್ವಿಕವಾದ ಹೃದಯದಲ್ಲಿಟ್ಟು ಸಹನೆಯಿಂದ ಫಲ ತರುವವರು ಧನ್ಯರು. ಹಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ.
ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಹಲ್ಲಿಗೆ ಪ್ರತಿಯಾಗಿ ಹಲ್ಲು ಎಂಬುದನ್ನು ನೀವು ಕೇಳಿದ್ದೀರಿ. ಆದರೆ ನನ್ನ ಬೋಧನೆ ಇದು, ನಿನಗೆ ಅಪಕಾರ ಮಾಡಿದವನಿಗೆ ಪ್ರತಿಕಾರ ಮಾಡಬೇಡ. ನಿನ್ನ ಬಲಗೆನ್ನೆಗೆ ಒಬ್ಬನು ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ಹೊಡ್ಡು. ನಿನ್ನೊಡನೆ ವ್ಯಾಜ್ಯ ಮಾಡಿ ನಿನ್ನ ಒಳಹಂಗಿಯನ್ನು ಕಿತ್ತುಕೊಳ್ಳುವವನಿಗೆ ಹೊರಹಂಗಿಯನ್ನು ಕೊಟ್ಟು ಬಿಡು. ಯಾರಾದರೂ 1 ಕಿಲೋಮೀಟರ್ ದೂರ ಬಾ ಎಂದು ನಿನ್ನನ್ನು ಒತ್ತಾಯಪಡಿಸಿದರೆ ಅವನೊಡನೆ 2 ಕಿಲೋಮೀಟರ್ ದೂರ ಹೋಗು. ಬೇಡಿಕೊಳ್ಳುವವನಿಗೆ ಕೊಡು, ಸಾಲ ಕೇಳ ಬಂದವನಿಂದ ಮುಖ ತಿರುಗಿಸಿಕೊಳ್ಳಬೇಡ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಕನಸಿಗೆ ಸವಿಯನ್ನು ತಂದೆ, ಹೊಸ ಜೀವ ನೀಡಲು ಸನಿಹಕ್ಕೆ ಬಂದೆ. ಹೊಸ ಬಾಳ ಕನಸಿಗೆ ಸವಿಯನ್ನು ತಂದೆ, ಹೊಸ ಜೀವ ನೀಡಲು ಸನಿಹಕ್ಕೆ ಬಂದೆ. ನನ್ನೊಡನೆ ಬೆರೆಯಲು ನೀ ಇಂದು ಬಂದೆ. ಹಸಿದಿಹ ಆತ್ಮಕ್ಕೆ ನೀ ಭೋಜನವಾದೆ. ಮಧುರ ಈ ಕ್ಷಣ ನಿನ್ನ ಸ್ಪಂದನ, ಅಮರ ಈ ಕ್ಷಣ ದಿವ್ಯ ದರ್ಶನ. ಹೊಸ ಬಾಳ ಕನಸಿಗೆ ಸವಿಯನ್ನು ತಂದೆ, ಹೊಸ ಜೀವ ನೀಡಲು ಸನಿಹಕ್ಕೆ ಬಂದೆ. ನೀ ಪ್ರೀತಿಯ ಮುಗಿಲು, ನೀ ಕರುಣೆಯ ಕಡಲು, ನನ್ನೊಡನೆ ನೀ ನೆಲೆಸಲು. ನೀ ಪ್ರೀತಿಯ ಮುಗಿಲು, ನೀ ಕರುಣೆಯ ಕಡಲು, ನನ್ನೊಡನೆ ನೀ ನೆಲೆಸಲು. ಈ ಬದುಕಿನ ಶ್ರುತಿಯು, ಈ ಉಸಿರಿನ ನಲಿವು, ದೇವಾ ನೀ ಬಂದು ನೆಲೆಸಲು. ಈ ಬದುಕಿನ ಶ್ರುತಿಯು, ಈ ಉಸಿರಿನ ನಲಿವು, ದೇವ ನೀ ಬಂದು ನೆಲೆಸಲು. ಹೊಸ ಬಾಳ ಕನಸಿಗೆ ಸವಿಯನ್ನು ತಂದೆ, ಹೊಸ ಜೀವ ನೀಡಲು ಸನಿಹಕ್ಕೆ ಬಂದೆ. ನೀ ಜೀವ ಜಲವು, ನೀ ಭಕ್ತಿಯ ಸುಧೆಯು, ಈ ಹೃದಯದಿ ನೀ ನೆಲೆಸಲು. ನೀ ಜೀವ ಜಲವು, ನೀ ಭಕ್ತಿಯ ಸುಧೆಯು, ಈ ಹೃದಯದಿ ನೀ ನೆಲೆಸಲು. ಈ ಹೃದಯದ ಕದವ ನಿನಗಾಗಿ ತೆರೆವೆ, ದೇವ ನೀ ಬಂದು ನೆಲೆಸಲು. ಈ ಹೃದಯದ ಕದವ ನಿನಗಾಗಿ ತೆರೆವೆ, ದೇವಾ ನೀ ಬಂದು ನೆಲೆಸಲು. ಹೊಸ ಬಾಳ ಕನಸಿಗೆ ಸವಿಯನ್ನು ತಂದೆ, ಹೊಸ ಜೀವ ನೀಡಲು ಸನಿಹಕ್ಕೆ ಬಂದೆ. ಹೊಸ ಬಾಳ ಕನಸಿಗೆ ಸವಿಯನ್ನು ತಂದೆ, ಹೊಸ ಜೀವ ನೀಡಲು ಸನಿಹಕ್ಕೆ ಬಂದೆ. ನನ್ನೊಡನೆ ಬೆರೆಯಲು ನೀ ಇಂದು ಬಂದೆ. ಹಸಿದಿಹ ಆತ್ಮಕ್ಕೆ ನೀ ಭೋಜನವಾದೆ. ಮಧುರ ಈ ಕ್ಷಣ ನಿನ್ನ ಸ್ಪಂದನ, ಅಮರ ಈ ಕ್ಷಣ ದಿವ್ಯ ದರ್ಶನ. ಹೊಸ ಬಾಳ ಕನಸಿಗೆ ಸವಿಯನ್ನು ತಂದೆ, ಹೊಸ ಜೀವ ನೀಡಲು ಸನಿಹಕ್ಕೆ ಬಂದೆ.
ಪ್ರತಿನಿಧಿಸಲು ಅಭಿಷೇಕಿಸು ನಿನ್ನ ರೂಪವ ಪ್ರತಿಬಿಂಬಿಸಲು ಅಭಿಷೇಕಿಸು ನಿನ್ನ ರೂಪವ ಪ್ರತಿಬಿಂಬಿಸಲು ನಿನ್ನ ಹೆಜ್ಜೆಯ ಮೇಲೆ ನನ್ನ ಹೆಜ್ಜೆಯ ನೀಡಲು ಕರೆದಿಹೆ ಬಾಯೆಂದು ಕರೆದಿಹೆ ಬಾಯೆಂದು ಜೀವವಾರ್ತೆಯ ನಾ ಜಗದಲ್ಲಿ ಸಾರಲು ಆ ವಾರ್ತೆಯಲಿ ನಾ ಎಂದಿಗೂ ಬಾಳಲು ಸವಿ ಬಾಳಿನ ಗುರಿಯನ್ನು ತೋರಲು ಆ ಗುರಿಯಲಿ ನಾ ಎಂದಿಗೂ ಸಾಗಲು ಆ ವಾಕ್ಯವೇ ಸತ್ಯ ಮಾರ್ಗವು ಆ ಮಾರ್ಗವೇ ನನಗೆಂದಿಗೂ ಆ ವಾಕ್ಯವೇ ಸತ್ಯ ಮಾರ್ಗವು ಆ ಮಾರ್ಗವೇ ನನಗೆಂದಿಗೂ ಅಭ್ಯಂಗಿಸು ನಿನ್ನ ವಾಕ್ಯವ ಪ್ರತಿಧ್ವನಿಸಲು ರೂಪಿಸು ನಿನ್ನ ಪ್ರೀತಿಯ ಪ್ರತಿನಿಧಿಸಲು ಅಭಿಷೇಕಿಸು ನಿನ್ನ ರೂಪವ ಪ್ರತಿಬಿಂಬಿಸಲು ಅಭಿಷೇಕಿಸು ನಿನ್ನ ರೂಪವ ಪ್ರತಿಬಿಂಬಿಸಲು ನಿನ್ನ ಹೆಜ್ಜೆಯ ಮೇಲೆ ನನ್ನ ಹೆಜ್ಜೆಯ ನೀಡಲು ಕರೆದಿಹೆ ಬಾಯೆಂದು ಕರೆದಿಹೆ ಬಾಯೆಂದು ಪ್ರೀತಿ ಕಡಲನು ನಾ ಹೃದಯದಿ ಹರಿಸಲು ಪುಣ್ಯ ಮಾರ್ಗವ ನಾ ಅದರಲ್ಲಿ ಕಾಣಲು ಭಿನ್ನ ಭೇದವ ನಾ ಅಳಿಸುತ್ತಾ ಬೆರೆಯಲು ದ್ವೇಷ ಹಿಂಸೆಯ ನಾ ನೀಗುತ್ತಾ ನಡೆಯಲು ನಿನ್ನ ಪ್ರೀತಿಯ ಪ್ರತಿನಿಧಿಸಲು ನನ್ನ ಸ್ಪರ್ಶಿಸು ಎಂದೆಂದಿಗೂ ನಿನ್ನ ಪ್ರೀತಿಯ ಪ್ರತಿನಿಧಿಸಲು ನನ್ನ ಸ್ಪರ್ಶಿಸು ಎಂದೆಂದಿಗೂ ಅಭ್ಯಂಗಿಸು ನಿನ್ನ ವಾಕ್ಯವ ಪ್ರತಿಧ್ವನಿಸಲು ರೂಪಿಸು ನಿನ್ನ ಪ್ರೀತಿಯ ಪ್ರತಿನಿಧಿಸಲು